ನಮ್ ಜನಕ್ಕೆ ಟ್ರೇಡಿಂಗ್ ಅಂತ ಅಂದ್ರೆ ಫಸ್ಟ್ ನೆನಪಾಗದೆ ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಗ್ಯಾಮ್ಲಿಂಗ್ ಇದೆಲ್ಲ ಮಾಡಂಗಿಲ್ಲ, ಇದೆಲ್ಲ ಪ್ರೋಹಿಬಿಟೆಡ್, ಇಷ್ಟೇ ಅವ್ರ ತಲೆಗೆ ಬರೋದು. ಸೊ ರಿಯಾಲಿಟಿ ಏನು ಹಾಗಾದ್ರೆ? ಟ್ರೇಡಿಂಗ್ ನಿಜವಾಗ್ಲೂ ಗ್ಯಾಮ್ಲಿಂಗ್ ಏನಾ, ಇಲ್ಲ ಅದು ಒಂದ್ ರೀತಿ ಒಂಥರ ಬಿಸ್ನೆಸ್ ಏನಾ? ಅದನ್ನು ಕಲ್ತ್ ಮಾಡಿದ್ರೆ ಅದ್ರಲ್ಲೂ ದುಡ್ಡು ಇದೆಯಾ? ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು. ಸುಮಾರು ಜನ ಟ್ರೇಡಿಂಗ್ ನ ಗ್ಯಾಮ್ಲಿಂಗ್ ಅಂತಾನೆ ಇವತ್ತಿನವರೆಗೂ ಕನ್ಸಿಡರ್ ಮಾಡೋದು. ಅವ್ರಿಗೂ ಎಷ್ಟಾಗುತ್ತೋ ಅಷ್ಟು ಅರ್ಥ ಆಗ್ಲಿ ಶೇರ್ ಮಾಡಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟ್ರೇಡಿಂಗ್ ಏನಪ್ಪ? ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗ್ ಏನಾ ನಿಜವಾಗ್ಲು? ನಮ್ಮ ಇಂಡಿಯನ್ಸ್ ಮೈಂಡ್ ಸೆಟ್ ಯಾಕೆ ಆತರ ಇದೆ? ಫಸ್ಟ್ ಆಫ್ ಆಲ್ ನಾನು ಹೇಳಕ್ ಇಷ್ಟಪಡೋದಿಷ್ಟೇ, ಯಾವುದೇ ವಿಚಾರ ಆಗಿರ್ಲಿ ಜೀವನದಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಅದ್ರೊಳಗೆ ಹೋಗಿ ನೋಡಿಲ್ಲ ನೀವು ಅಂದ್ರೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದ ಫಸ್ಟ್ ನಿಲ್ಸಿ. ಯಾರೋ ಒಬ್ರು ಏನೋ ಮಾಡ್ಬೇಕು ಅನ್ಕೊಂಡಿದ್ದಾಗ ನಿಮ್ ಒಪಿನಿಯನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ನೋಡಪ್ಪ ನೀನೊಂದ್ಸಲಿ ರಿಸರ್ಚ್ ಮಾಡು ಅಂತ ಹೇಳಿ. ಅದ್ ಬಿಟ್ಬಿಟ್ಟು ಸ್ಟಾರ್ಟಿಂಗ್ಗೆ ಡಿಮೋಟಿವೇಟ್ ಮಾಡ್ಬಿಟ್ಟು ಮಾಡೋನು ಮಾಡದೇ ಇರೋ ಮಾಡ್ಬಿಡಿ ದಯವಿಟ್ಟು. ಸೊ ನೋಡೋಣ, ಟ್ರೇಡಿಂಗ್ ಏನು, ಗ್ಯಾಮ್ಲಿಂಗ್ ಏನಾ? ಇಲ್ಲ, ಡಿಸೆಂಟ್ ಆಗಿ ಅದು ಒಂದು ಪ್ರೊಫೆಷನ್ನು, ಬಿಸ್ನೆಸ್ ಹೆಂಗ್ ಟ್ರೀಟ್ ಮಾಡಬೇಕು, ಅದ್ರ ಮರ್ಯಾದೆ ಅದಕ್ಕೆ ಸಿಗ್ಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ ಟ್ರೇಡಿಂಗ್ ಅಂತ ಯಾಕೆ ಬರ್ತಾರೆ ಗೊತ್ತಾ ಜನ? ಅದು ಒಂದು ಬಿಸ್ನೆಸ್, ಅದೊಂದು ಸ್ಕಿಲ್ಲು ಕಲ್ತ್ಬಿಟ್ಟು ದುಡಿಯೋಣ ಅಂತ ಬರಲ್ಲ. ಆಲ್ಮೋಸ್ಟ್ 99% ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡೋದೇ ಇದರಿಂದ. ಅವ್ರ ತಲೆಯಲ್ಲಿ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ಇವಾಗ. ಟ್ರೇಡಿಂಗ್ ಅಂದ್ರೆ ಬೇಗ ದುಡ್ಡು ಮಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡ್ತಾರೆ, ಒಳ್ಳೊಳ್ಳೆ ಕಾಸು, ಒಳ್ಳೊಳ್ಳೆ ಗಾಡಿ, ಒಳ್ಳೊಳ್ಳೆ ಬಂಗ್ಲಾದಲ್ಲಿ ಇರೋದನ್ನ ಹಾಕ್ತಾರೆ. ಅದ್ರಲ್ಲೂ ನಮ್ ಯೂತ್ಸ್ ಇವಾಗ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಇದಾರೆ. ಅಫ್ಕೋರ್ಸ್ ಅವರು ಏನಾಗ್ತಾರೆ, ಮ್ಯಾನಿಪುಲೇಟ್ ಆಗೇ ಆಗ್ತಾರೆ. ಟ್ರೇಡಿಂಗ್ ಅಂದ್ರೆ ಅವ್ರಿಗೆ ಪಿಕ್ಚರೇ ಬೇರೆ ಅವ್ರು ತಗೊಳ್ತಿರೋದು, ಆದ್ರೆ ರಿಯಾಲಿಟಿನೇ ಬೇರೆ. 0% ಪ್ರಿಪೇರ್ ಆಗಿರ್ತಾರೆ ಅವ್ರು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ಕೆ, ಬಟ್ ಇಳಿತಾರೆ. 1% ನಾಲೆಡ್ಜ್ ಇಲ್ಲ, 1% ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಆದ್ರೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತೀನಿ ಅನ್ನೋ ತರ ಅವ್ರ ಥಿಂಕಿಂಗ್ ಬರುತ್ತೆ. ಈ ಇನ್ಫ್ಲೂಯೆನ್ಸರ್ಸ್ ಇಂದ ಆಗ್ಲಿ, ಈ ಫೇಕ್ ಗುರುಗಳಿಂದ ಆಗ್ಲಿ ಎಲ್ಲ. ಬಟ್ ರಿಯಾಲಿಟಿ ಬಗ್ಗೆ ಮಾತಾಡೋರು ತುಂಬಾ ಕಮ್ಮಿ. ಸೊ ಅದ್ರ ಬಗ್ಗೆನೇ ನಾನು ಹೇಳಕ್ ಬಂದಿರೋದಿಲ್ಲಿ. ಇನ್ಫ್ಲೂಯೆನ್ಸರ್ಸ್ ನ ನೋಡಿ ಟ್ರೇಡಿಂಗ್ ಏನೋ ಸ್ಟಾರ್ಟ್ ಮಾಡ್ತಾರೆ, ದುಡ್ಡು ಹಾಕೋತಾರೆ. ಏನಕ್ಕೆ ಲಾಸ್ ಆಗುತ್ತೆ ಅವರಿಗೆ? ಟ್ರೇಡಿಂಗ್ ಈಸಿ ಅಲ್ವಾ? ಎಲ್ಲ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಕಾರು ಬಂಗ್ಲೆಗಳೆಲ್ಲ ತಗೋತಾ ಇದಾರೆ ಟ್ರೇಡರ್ಸ್. ಅವ್ರು ನಿಮಗೆ ತೋರಿಸ್ತಾ ಇರೋದು ಅವ್ರ ಸಕ್ಸಸ್, ಅವ್ರ ಹಾರ್ಡ್ ವರ್ಕ್, ಅವರು ಪಟ್ಟಿರೋ ಶ್ರಮ ಯಾವ್ದು ಅವರಲ್ಲಿ ತೋರಿಸ್ತಾ ಇಲ್ಲ. ಕೆಲವ್ರು ಜೆನ್ಯೂನ್ ಆಗಿ ಹೇಳ್ತಾರೆ, ಬಟ್ ಮೋಸ್ಟ್ ಆಫ್ ದೆಮ್ ಸ್ಕ್ಯಾಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಜನಗಳನ್ನ ದುಡ್ಡು ಕಿತ್ಕೊಳಕ್ ಟ್ರೈ ಮಾಡ್ತಾರೆ, ಮೋಸ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಅಲ್ಲ. ಯಾಕಪ್ಪ ಟ್ರೇಡಿಂಗ್ ಅಲ್ಲಿ ಜನ ದುಡ್ಡು ಲಾಸ್ ಮಾಡ್ಕೋತಾ ಇದ್ದಾರೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇಂದ ಟ್ರೇಡಿಂಗ್ ಮಾಡ್ತೀರಾ, ದುಡ್ಡು ಕಳ್ಕೊತೀರಾ. ದುಡ್ಡು ಕಳ್ಕೊಂಡಿರೋದನ್ನ ಮತ್ತೆ ಎತ್ತಕ್ಕೆ ಹೋಗ್ತೀರಾ, ಮತ್ತೆ ಕಳ್ಕೊತೀರಾ. ಕಲಿಯೋವರೆಗೂ ನೀವು ಎಷ್ಟು ಸಲ ಹಾಕ್ತೀರಾ ಅಷ್ಟು ಸಲ ಕಳ್ಕೊತೀರಾ. ಸರಿ, ಕಲಿತಾನು ಸ್ಟಾರ್ಟ್ ಮಾಡ್ತಾರೆ ತುಂಬಾ ಜನ ದುಡ್ಡು ಹಾಕಕ್ಕೆ. ಅವ್ರೇನ್ ಮಾಡ್ತಾರೆ, ಒಬ್ಬ ಪ್ರೊಫೆಷನಲ್ ಟ್ರೇಡರ್ಗೂ ಅವ್ರಿಗೂ ವ್ಯತ್ಯಾಸ ಏನಂದ್ರೆ ಇಷ್ಟೇ. ಒಳ್ಳೆ ಟ್ರೇಡರು 1 ಟ್ರೇಡ್ 2 ಟ್ರೇಡ್ ತಗೋತಾನೆ ದಿನದಲ್ಲಿ. ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ ಎಕ್ಸೆಪ್ಟ್ ಮಾಡ್ಕೋತಾನೆ. ಸರಿ, ಇವತ್ತು ನನ್ಗೆ ಲಾಸ್ ಆಯ್ತು, ಏನೂ ಆಗಿಲ್ಲ, ನಾಳೆ ತಗೋತೀನಿ ಅಂತ ಹೋಗ್ತಾನೆ. ಆದ್ರೆ ಇಮ್ಮೆಚ್ಯೂರ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ತಗೋತಾರೆ, ಲಾಸ್ ಆಯ್ತಾ, ಮತ್ತೊಂದು ತಗೋತಾರೆ, ಲಾಸ್ ಆಯ್ತಾ, ಅದನ್ನ ಹಿಂಗಾದ್ರೂ ಮಾಡಿ ರಿಕವರ್ ಮಾಡ್ಬಿಟ್ಟು ನನ್ಗೆ ಎಷ್ಟಿತ್ತೋ ನನ್ನ ದುಡ್ಡು ಅಷ್ಟೇ ಬಂದ್ಬಿಡ್ಲಿ, ವಾಪಸ್ ಹೋಗ್ಬಿಡ್ತೀನಿ ಅಂತ ಹೋಗ್ತಾರೆ, ಮತ್ತೆ ತಗೋತಾರೆ, ಕಂಪ್ಲೀಟ್ ಲಾಸ್ ಮಾಡ್ಕೋತಾರೆ. ಸರಿ, ಇದೊಂದು ಸಿನಾರಿಯೋ ಆದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ, 1 ಟ್ರೇಡ್ ತಗೋತಾನೆ, ಪ್ರಾಫಿಟ್ ಆಯ್ತು, ಹೋಗಲ್ಲ ಅವನು. ಇನ್ನೊಂದು ಟ್ರೇಡ್ ತಗೊಳ್ಳೋಣ, ಇನ್ನೂ ಜಾಸ್ತಿ ದುಡ್ಡು ಮಾಡೋಣ ಅಂತ ಹೋಗ್ತಾನೆ, ಲಾಸ್ ಮಾಡ್ಕೋತಾನೆ. ಮೋಸ್ಟ್ ಟ್ರೇಡರ್ಸ್ ದುಡ್ಡು ಕಳ್ಕೊತಿರೋದೇ ಇದರಿಂದ. ಒಂದು ಬೇರೆ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ, ಸುಮ್ಮನೆ ಸಿಕ್ಕಿದ್ ಲೈವ್ ಸ್ಟ್ರೀಮ್ ನೋಡ್ತಾ ಇದ್ದೀರಾ, ಯಾವುದೇ ಟಾಪಿಕ್ ಆಗ್ಲಿ ನೋಡ್ತಾ ಇದ್ದೀರಾ, ಏನ್ ಕಲಿಬೇಕು ಗೊತ್ತಿಲ್ಲ. ಅದಕ್ಕೆ ಅಂತಾನೆ ರೋಡ್ ಮ್ಯಾಪ್ ಮಾಡಿರೋದು ನಾವು, ಡಿಸ್ಕಾರ್ಡ್ ಕಮ್ಯುನಿಟಿ ಬೆಳೆಸ್ತಾ ಇರೋದು. ಹೋಗಿ ಜಾಯಿನ್ ಆಗಿ, 500 ರೂಪಾಯಿ ಅಷ್ಟೇ ಲೈಫ್ ಟೈಮ್ಗೆ. ದಿನ ಕ್ಲಾಸ್ ಮಾಡ್ತಾ ಇದೀವಿ, ನಿಮ್ಗೆ ಏನ್ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತಾ ಇದೀವಿ, ಅನಾಲಿಸಿಸ್ ಮಾಡ್ತಾ ಇದೀವಿ, ನಾವು ಅನಲೈಸ್ ಮಾಡೋದನ್ನ ಶೇರ್ ಮಾಡ್ತಾ ಇದೀವಿ ನಿಮ್ಗೂ ಗೊತ್ತಾಗ್ಲಿ ಅಂತ. ನಿಮಗ್ ಬಿಟ್ಟಿದಪ್ಪ, ಕಲಿಬೇಕು, ಲಕ್ಷಾನ್ಗಟ್ಲೆ ಮಾಡ್ಬೇಕು ಅಂತೀರಾ, 500 ರೂಪಾಯಿ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾರೇನ್ ಹೇಳಕ್ಕಾಗುತ್ತೆ? ಸರಿ, 2 ಪಾಯಿಂಟ್ ನೋಡಿದ್ವಿ. ಒಂದು, ಓವರ್ ಟ್ರೇಡಿಂಗ್ ಮಾಡ್ತಾರೆ, ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ. ಇನ್ನೊಂದು ಕಾರಣ ಏನಪ್ಪಾ ಅಂತ ನೋಡಿದ್ರೆ ನೀವು ನೋಡ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್. ಜಸ್ಟ್ ಥಿಂಕ್ ಮಾಡಿ, ಟ್ರೇಡಿಂಗ್ ಚೆನ್ನಾಗಿ ಮಾಡಕ್ ಕಲ್ತ್ಬಿಟ್ಟಿದ್ದೀನಿ ಇವಾಗ, ಎಲ್ಲಾ ಕಾನ್ಸೆಪ್ಟ್ಸ್ ಗೊತ್ತು, ಎಲ್ಲ ಗೊತ್ತು, ಆದ್ರೂ ಲಾಸ್ ಆಗ್ತಿರುತ್ತಲ್ಲ ಅವರಿಗೆ. ಅವ್ರದ್ದು ಮೇನ್ ಎಲ್ಲಾ ಕಲ್ತ್ಕೊಂಡು ಲಾಸ್ ಆಗೋದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದು. ಒಂದೇ ಒಂದು ಬ್ಯಾಡ್ ಟ್ರೇಡ್ ಸಾಕು, ನೀವು ಮಾಡಿದ ಪ್ರತಿ ಶ್ರಮ, ನಿಮ್ಮ ಹಾರ್ಡ್ ವರ್ಕು, ಅಷ್ಟು ಕಷ್ಟಪಟ್ಟು ಮಾಡಿರೋ ದುಡ್ಡೆಲ್ಲ ಕಂಪ್ಲೀಟ್ ಗಾನ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹಾರ್ಡ್ ಟ್ರೂತ್ ಹೇಳ್ತೀನಿ, ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಪೇಷನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಪೇಷನ್ಸ್ ಅನ್ನೋದು ಇಲ್ವಾ, ಲೈಫಲ್ಲಾಗ್ಲಿ ಟ್ರೇಡಿಂಗಲ್ಲಾಗಲಿ, ಲೈಫಲ್ಲಿ ಫಸ್ಟ್ ಕಲ್ತ್ಕೊಳ್ಳಿ ಪೇಷನ್ಸ್ ಅನ್ನೋದನ್ನ, ಆಮೇಲೆ ಟ್ರೇಡಿಂಗ್ ಬನ್ನಿ. ಟ್ರೇಡಿಂಗ್ ಒಂಥರ ಸೆಲ್ಫ್ ಮಾಸ್ಟ್ರಿ ಸ್ಕಿಲ್. ಅದು ಟ್ರೇಡಿಂಗ್ ಮಾತ್ರ ಆಗ್ತೀನಿ ನನ್ನ ಸ್ಕಿಲ್ಸ್ನ ವರ್ಕ್ ಆಗಲ್ಲ. ಜೀವನದಲ್ಲಿ ನೀವು ಹಂಗೆ ಡಿಸಿಪ್ಲಿನ್ ಆಗಿರ್ಬೇಕು, ಜೀವನದಲ್ಲೂ ಅದೇ ಫಾಲೋ ಮಾಡ್ತಿರ್ಬೇಕು. ಆಗ ಮಾತ್ರ ನಿಮ್ಗೆ ಟ್ರೇಡಿಂಗಲ್ಲೂ ವಾಪಸ್ ಬರುತ್ತೆ ನೀವು ಆಗೋದು.
ಏನಪ್ಪಾ ಟ್ರೇಡಿಂಗಲ್ಲೂ ಮೇಲೋದ್ರೆ ತಗೋತೀನಿ, ಕೆಳಗೋದ್ರೆ ಸೆಲ್ ಮಾಡ್ತೀನಿ. ಅದು ಗೇಮ್ ಸೇಮ್ ಗೇಮ್ ಆಡ್ದಂಗೆ, ಗ್ಯಾಮ್ಲಿಂಗ್ ಥರನೇ ಅಲ್ವಾ, ಬೆಟ್ಟಿಂಗ್ ಆಡ್ದಂಗೆ ಅಲ್ವಾ? ಆರಾಮಾಗಿ ಡಿಫ್ರೆನ್ಸ್ ಇದೆ ಗುರು. ಒಬ್ಬ ಪ್ರೊಫೆಷ್ನಲ್ ಟ್ರೇಡರು ಪ್ರೊಬ್ಯಾಬಿಲಿಟಿ ಮೇಲೆ ಥಿಂಕ್ ಮಾಡ್ತಾನೆ. ಅವ್ನು ವಿನ್ ಆಗಲಿ ಲಾಸ್ ಆಗಲಿ ಮ್ಯಾಟ್ರ್ ಆಗಲ್ಲ, ಎಷ್ಟು ವಿನ್ ಆಗ್ತಿದ್ದೀನಿ ಎಷ್ಟು ಲಾಸ್ ಆಗ್ತಿದ್ದೀನಿ ಅನ್ನೋ ಪ್ರೊಬ್ಯಾಬಿಲಿಟಿ ಮೇಲೆ ಥಿಂಕ್ ಮಾಡ್ತಾನೆ. ಡಿಸಿಪ್ಲಿನ್ಡ್ ಆಗಿರ್ತಾನೆ, ರಿಸ್ಕ್ ಮ್ಯಾನೇಜ್ ಮಾಡ್ತಾನೆ. ಪ್ರತಿಯೊಂದು ಫಸ್ಟ್ ಅವ್ರ ಪ್ರೊಡಕ್ಷನ್ನು ಅವ್ರ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋದ್ರ ಕಡೆ ಇರುತ್ತೆ, ನೆಕ್ಸ್ಟ್ ಏನಿದ್ರು ಪ್ರಾಫಿಟ್ ಕಡೆಗೆ ಹೋಗೋದು ಅವರು. ಅದೇ ಒಬ್ಬ ಗ್ಯಾಮ್ಲರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಗ್ಯಾಮ್ಲಿಂಗ್ ಮಾಡೋದು ಯಾರು? ಬೇಗ ದುಡ್ಡು ಬೇಕು ನನಗೆ, ಈಸಿ ಶಾರ್ಟ್ ಕಟ್ಟಲ್ಲಿ ಬೇಕು. ಟ್ರೇಡಿಂಗಲ್ಲಿ ಹಂಗಲ್ಲ, ಟ್ರೇಡಿಂಗಲ್ಲಿ ತುಂಬ ಕಷ್ಟಪಡಬೇಕು ಆಮೇಲೆ. ಸೊ ಗ್ಯಾಮ್ಲಿಂಗಲ್ಲಿ ಬರ್ತಾನೆ, ದುಡ್ಡಿದ್ರೆ ಸಾಕು, ಸ್ಟಾರ್ಟ್ ಮಾಡ್ತಾನೆ. ಅವನ ಎಮೋಷನ್ಸ್ ಏನು ಹೇಳುತ್ತೆ ಇವತ್ತು ಅದು, ತಗೋ ಮಗ ತಗೋ, ಬೇಡ ಮಗ ಬೇಡ. ಇದು ಗ್ಯಾಮ್ಲರ್ ಮಾಡೋದು. ಗ್ಯಾಮ್ಲಿಂಗಲ್ಲಿ ಒಂದು ಪರ್ಫೆಕ್ಟ್ ಸಿಸ್ಟಮ್ ಇಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ, ಏನಿಲ್ಲ. ರ್ಯಾಂಡಮ್, ಅದು ಲಕ್ ಗೇಮ್ ಅಷ್ಟೇ ಗ್ಯಾಮ್ಲಿಂಗ್ ಅನ್ನೋದು. ಒಂದ್ಸಲಿ ಬರ್ಬೋದು, ಹೋದ್ರೆ ಎಷ್ಟು ಜನ ಬೀದಿಗೆ ಬಿದ್ದವ್ರೆ ಗ್ಯಾಮ್ಲಿಂಗ್ ಮಾಡಿ ಮಾಡಿ, ಬೆಟ್ಟಿಂಗ್ ಹೋಗಿ ಹೋಗಿ. ಸರಿ, ಏನೋ ಒಂದು ಲಕ್ಕಿಂದ ದುಡ್ಡು ಮಾಡೋದ್ನ ಅವ್ನು ಎಕ್ಸಿಟ್ ಆಗ್ತಾನ, ಇಲ್ಲ ಮತ್ತೂ ಮಾಡ್ಬಿಡ್ತೀನಿ ಅನ್ನೋ ಆ ಎಮೋಷನ್ ಇದೆಯಲ್ಲ, ತಲೆಯಲ್ಲಿ ಕುತ್ಕೊಂಡಿರುತ್ತಲ್ಲ, ನಾನೇ ರಾಜ, ನನಗೆಲ್ಲ ಗೊತ್ತಾಗೋಯ್ತು ಅಂತ, ಅದರಿಂದ ಮತ್ತೆ ಬಿದ್ದೇ ಬೀಳ್ತಾನೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ನೀವು ಮಾತಾಡ್ತಿರೋದು. ಏನು ಬೆಟ್ಟಿಂಗ್ ಅಂತ ಇದ್ದೀರಾ, ಟ್ರೇಡಿಂಗ್ನ ತಪ್ಪು, ಕಂಪ್ಲೀಟ್ ಡಿಫ್ರೆನ್ಸು. ಒಂದ್ಸಲಿ ಹೋಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಸೊ ನೀವು ನೋಡಿರ್ಬೋದು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಕ್ರೇಜಿ ಗುರು, ಟ್ರೇಡಿಂಗ್ ಅಂತೂ ಸಖತ್ತು, ನೀವು ಮಾಡ್ತಾ ಇದ್ರೆ ದುಡ್ಡು ಬರ್ತಾ ಇರುತ್ತೆ. ರಿಯಾಲಿಟಿ ಹೇಳ್ಬೇಕಂದ್ರೆ ಟ್ರೇಡಿಂಗ್ ತುಂಬಾ ಬೋರಿಂಗು. ಯಾಕೆ ಹೇಳ್ತೀನಿ ಕೇಳಿ, ನೀವು ದಿನ ಏನು ಮಾಡ್ತಿರಲ್ಲ ಅದನ್ನೇ ಪ್ರತಿದಿನ ಮಾಡಬೇಕು. ಹೊಸ ಎಕ್ಸೈಟ್ಮೆಂಟ್ ಇರಲ್ಲ. ಮತ್ತೆ ಅದನ್ನ ನೋಡೋಣ, ಇದನ್ನ ಟ್ರೈ ಮಾಡೋಣ, ಇನ್ನೊಂದು ಸ್ಟ್ರಾಟಜಿ ನೋಡೋಣ, ಅದನ್ನ ನೋಡೋಣ, ಅವ್ನು ನೋಡೋಣ. ಇದೆಲ್ಲ ಮಾಡಿದಾಗ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗದೇ ಇಲ್ಲ. ಹೇಳ್ತಾ ಇದ್ದೀನಿ, ಟ್ರೇಡಿಂಗ್ ಕಂಪ್ಲೀಟ್ ಬೋರಿಂಗ್ ಗೇಮ್ ಇದು. ಆದರೆ ಆ ಬೋರಿಂಗ್ ಗೇಮಲ್ಲಿ ನೀವು ಸರ್ವೈವ್ ಆದರೆ ಅಂತ ದುಡ್ಡು ಹೇಳಿಸ್ತೀರಾ ಅಷ್ಟೇ. ಪ್ರತಿದಿನ ಟ್ರೇಡಿಂಗಲ್ಲಿ ಸೇಮ್ ರೂಲ್ಸ್ ಫಾಲೋ ಮಾಡಬೇಕು, ಸೇಮ್ ಸೆಟಪ್ ವೇಟ್ ಮಾಡಬೇಕು, ಏನಾಗುತ್ತೋ ಅದನ್ನೇ ನೋಡ್ತಾ ಇರಬೇಕು. ಹೆವಿ ಬೋರಿಂಗು, ಥ್ರಿಲ್ ಏನೂ ಇರಲ್ಲ ಇದರಲ್ಲಿ. ಪೇಷನ್ಸಾಗಿ ಕಾಯ್ಬೇಕು ಅದು ಬರೋವರೆಗೂ. ಯಾಕಂದರೆ ಇದು ಪ್ರೊಬ್ಯಾಬಿಲಿಟಿ ಗೇಮ್, ಗ್ಯಾಮ್ಲಿಂಗ್ ಅಲ್ಲ. ಟಕ್ ಅಂತ ಹೋಗ್ಬಿಟ್ಟು ಯಾವಾಗ ಬೇಕಾವಾಗ ಎದ್ಬಿಡ್ತೀನಿ ಅನ್ನೋಕ್ಕೆ ನಿಮ್ಮ ಸೆಟಪ್ಗೆ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಹೆವಿ ಬೋರಿಂಗ್ ಗುರು, ರಿಯಾಲಿಟಿ ಇದು. ಸುಮ್ಮನೆ ಇನ್ಫ್ಲುಯೆನ್ಸರ್ಸ್ ನೋಡಿ ಇನ್ಫ್ಲುಯೆನ್ಸ್ ಆಗ್ಬಿಡಿ. ಗ್ಯಾಮ್ಲರ್ಸ್ ಅಷ್ಟೇ, ಮಾರ್ಕೆಟ್ನ ಚೇಸ್ ಮಾಡಿಕೊಂಡು ದುಡ್ಡು ಎತ್ತುತ್ತೀನಿ ಯಾವಾಗಾದರೂ ಅವಾಗ ಅಂತ ಹೋಗೋದು. ಒಬ್ಬ ಪ್ರಾಫಿಟಬಲ್ ಪರ್ಫೆಕ್ಟ್ ಪ್ರೊಫೆಷ್ನಲ್ ಟ್ರೇಡರ್ ಏನು ಮಾಡ್ತಾನೆ, ಅವನದೊಂದು ಸೆಟಪ್ ಇರುತ್ತಲ್ಲ, ಅದು ಬರೋವರೆಗೂ ವೆಯ್ಟ್ ಮಾಡಿ ಅಲ್ಲಿಂದ ದುಡ್ಡು ಮಾಡ್ತಾನೆ. ಜಸ್ಟ್ ನೆನ್ನೆ ತಾನೇ ನಾವು ನಮ್ಮ ಡಿಸ್ಕಾರ್ಡ್ ಕಮ್ಯುನಿಟಿಲಿ ಲೈವಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಒಂದು ಟ್ರೇಡ್. ನಾನು ಹೇಳ್ತಾ ಇದ್ದೆ, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಇವಾಗ ಬಂದಿದೆ, ಏನು ಸಖತ್ತಾಗಿ ವರ್ಕ್ ಆಯ್ತು ನೋಡಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ಕೆ ಇವಾಗ ಎಷ್ಟು ಚೆನ್ನಾಗಿ ರಿವಾರ್ಡ್ ಸಿಗ್ತಾ ಇದೆ ಅಂತ ತೋರಿಸಿದ್ದೀನಿ. ಸುಮ್ಮನೆ ರಿಯಾಲಿಟಿ ಮಾತಾಡಬೇಕು, ಬಂದ್ಬಿಟ್ಟು ಎರ್ರಾಬಿರಿ ಏನು ಬೇಕಾದ್ ಮಾತಾಡೋಕ್ಕಾಗಲ್ಲ. ಆದರೂ ನಮ್ಮ ಸುಮಾರು ಜನ, ನಮ್ಮ ಇಂಡಿಯನ್ಸ್ ಆಗಲಿ ನಮ್ಮ ಕನ್ನಡಿಗರಾಗಲಿ ಟ್ರೇಡಿಂಗು ಬರಲ್ಲ. ಬಂದವರು ಲಾಸ್. ಯಾಕೆ ಲಾಸು? ಟ್ರೇಡಿಂಗ್ ಅಲ್ಲ ಪ್ರಾಬ್ಲಮ್, ಅವ್ರ ಮೈಂಡ್ ಸೆಟ್ ಪ್ರಾಬ್ಲಮ್. ಮಾರ್ಕೆಟ್ ಏನು ಅಷ್ಟೊಂದು UPSC ಅದು ಇದು ಮಾಡ್ದಂಗೆ ಅಷ್ಟೇನು ಕಷ್ಟ ಅಲ್ಲ, ಕಲಿಯೋದು ತುಂಬ ಈಸಿ. ಬಟ್ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡೋದಿದೆಯಲ್ಲ, ಇಲ್ಲಿ ಎಲ್ಲ ಇದ್ರ ಗೇಮ್ ಅಷ್ಟೇ. ನಾನು ಒಬ್ಬ ಹಂಗೆ ಆಗಿದ್ದೆ ಸ್ಟಾರ್ಟಿಂಗ್ ಟ್ರೇಡಿಂಗ್ ಬಂದಾಗ. ಏನೂ ಗೊತ್ತಿಲ್ಲ, ಮಾಡ್ಬಿಡೋಣ, ಅದು ಇದು ಕ್ವಿಕ್ ಮನಿ, 3 ತಿಂಗಳಲ್ಲಿ ಟ್ರೇಡರ್ ಆಗ್ಬಿಡ್ತೀನಿ, ಒಳ್ಳೆ ಕಾಸು ಮಾಡ್ಬಿಡ್ತೀನಿ. ಯಾವಾಗ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡೆ, ಕಲ್ತ್ಬಿಟ್ಟು ಮಾಡ್ತೀನಿ ಅಂತ, ಅವಾಗ ರಿಯಲ್ ಸಕ್ಸಸ್ ಮಾಡ್ಕೊಂಡೆ. ಹಾಗಾದರೆ ಏನು ಚೇಂಜ್ ಆಯ್ತಪ್ಪ ನನ್ನ ಟ್ರೇಡಿಂಗ್ ಜರ್ನಿಲಿ ಅಂದರೆ, ಫಸ್ಟ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೊತ್ತಿಲ್ಲದೆ ಇರೋದನ್ನ ಡೌಟ್ ಕೇಳೋಕ್ಕೆ 2-3 ಜನ ಕಾಂಟ್ಯಾಕ್ಟ್ಸ್ ಇಟ್ಕೊಂಡೆ. ನಿಮ್ಗೆ ಆ ಥರ ಕಾಂಟ್ಯಾಕ್ಟ್ಸ್ ಇದೆಯಾ ಟ್ರೇಡಿಂಗ್ ಬಗ್ಗೆ ಡೌಟ್ ಕೇಳೋಕ್ಕೆ? ಇಲ್ಲ, ಅದಕ್ಕೆ ತಾನೇ ಡಿಸ್ಕಾರ್ಡ್ ಕಮ್ಯುನಿಟಿ ಇರೋದು. ಬನ್ನಿ, ಜಾಯ್ನ್ ಆಗಿ. ಫಸ್ಟ್ ನಿಮಗೆ ಒಬ್ಬ ಗೈಡ್ ಮಾಡೋನಿರಬೇಕು, ಡೌಟ್ಸ್ ಕ್ಲಿಯರ್ ಮಾಡೋನಿರಬೇಕು, ಮೆಂಟರ್ ಇರಬೇಕು. ಕಲಿಯೋಕ್ಕೆ ತುಂಬ ಈಸಿ. ಯೂಟ್ಯೂಬಲ್ಲಿ ಸಾವಿರಾರು ವೀಡಿಯೋಸ್ ಇದೆ ಕಲಿಯೋಕ್ಕೆ. ಯಾವ್ದು ಕಲಿಬೇಕು ಅಂತ ಏನು ಗೊತ್ತು, ಯಾವ ವೇಯಲ್ಲಿ ಕಲಿಬೇಕು ಅಂತ ಏನು ಗೊತ್ತು, ಅದೆಲ್ಲ ನಮ್ಮ ಡಿಸ್ಕಾರ್ಡ್ ಕಮ್ಯುನಿಟಿಲಿ ಇದೆ ಆಲ್ರೆಡಿ. ಅಲ್ಲಿರೋರು ಕಲಿತಾ ಇದ್ದಾರೆ, ಡೌಟ್ಸ್ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 70 ಜನ ಇದ್ದಾರೆ ಇವಾಗ. ಜಾಸ್ತಿ ಜನ ತೊಗೊಳೋದು ಇಲ್ಲ. 150-200 ಜನ ಆದ ತಕ್ಷಣ ಕ್ಲೋಸು, ಇನ್ಯಾರಿಗೂ ಕೊಡೋದು ಇಲ್ಲ ಪರ್ಮಿಷನ್. ಸೊ ತಡ ಮಾಡ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿಬಿಡಿ. ಸೊ ಅದೇ ನಾನು ಹಿಂಗೆ ಈ ಥರ ಆದೆ ಪ್ರಾಫಿಟೇಬಲ್ ಆಗೋಕ್ಕೆ ಕಾರಣ ಏನು ಅಂದರೆ, ರ್ಯಾಂಡಮಾಗಿ ಟ್ರೇಡ್ ಸೆಂಟರ್ ಆಗೋದು ನಿಲ್ಲಿಸ್ದೆ. ಜಾಸ್ತಿ ಪೇರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ನಿಲ್ಲಿಸ್ದೆ. ಒಂದೇ ಪೇರ್ ಇಟ್ಕೊಂಡೆ, ಅದ್ರ ಮೇಲೇ ನನ್ನ ಕನ್ಫರ್ಮೇಷನ್ ಸ್ಟ್ರಾಟಜಿ ಇದೆ, ಅದ್ರ ಮೇಲೆ ವರ್ಕ್ ಮಾಡಿದೆ. ಪೇಷನ್ಸ್ ಆಗಿ ನಾನು ಸೆಟಪ್ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಷ್ಟೇ ಬೇಕಿರೋದು, ಇನ್ನೇನು ಬೇಡ. ರಿವೆಂಜ್ ಟ್ರೇಡಿಂಗ್ ಇಲ್ಲ, ಓವರ್ ಟ್ರೇಡಿಂಗ್ ಇಲ್ಲ, ಎರ್ರಾಬಿರ್ರಿ ಏನು ಗೊತ್ತಿಲ್ದಂಗೆ ಟ್ರೇಡಿಂಗ್ ಮಾಡೋದು ಇಲ್ಲ. ಇಷ್ಟೇ ಬೇಕಿರೋ ಟ್ರೇಡಿಂಗಲ್ಲಿ. ಕಲಿಯೋದು ತುಂಬ ಈಸಿ, ಕಾನ್ಸೆಪ್ಟ್ ಕಲಿಯೋಕ್ಕೆ ಸಖತ್ ಈಸಿ. ಎಕ್ಸಿಕ್ಯೂಟ್ ಮಾಡೋಕ್ಕೆ ಕಂಟ್ರೋಲ್ ಇರಬೇಕು, ಅದು ಇಂಪಾರ್ಟೆಂಟ್ ಟ್ರೇಡಿಂಗಲ್ಲಿ. ಹಾಗಾದರೆ ರಿಯಲ್ ಗೋಲ್ ಏನಿರಬೇಕಪ್ಪ ಒಬ್ಬ ಟ್ರೇಡಿಂಗ್ ಮಾಡಬೇಕಂತ ಬರೋನಿಗೆ? ಅವ್ರು ಅರ್ಥ ಮಾಡ್ಕೋಬೇಕಿರೋದು ಇಷ್ಟೇ, ಟ್ರೇಡಿಂಗು ಗೆಟ್ ರಿಚ್ ಸ್ಕೀಮ್ ಅಲ್ಲ.
ಹೆಂಗೆ ಡಾಕ್ಟರ್ ಆಗೋಕ್ಕೆ 5 ವರ್ಷ ಓದ್ತೀರಾ, ಇಂಜಿನಿಯರ್ ಆಗೋಕ್ಕೆ 4 ವರ್ಷ ಓದ್ತೀರಾ, ಸೇಮ್ ಟ್ರೇಡರ್ ಆಗೋಕ್ಕೂ 3 ರಿಂದ 4 ವರ್ಷ ಬೇಕೇ ಬೇಕು. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಬೇಕು ಮಾರ್ಕೆಟಲ್ಲಿ. ಅಷ್ಟು ವರ್ಷ ನೀವು ಸರ್ವೈವ್ ಆಗಬೇಕು ಡಿಸಿಪ್ಲಿನ್ಡ್ ಆಗಿ. ಆಗ ಮಾತ್ರ ನೀವು ಟ್ರೇಡರ್ ಆಗೋಕ್ಕಾಗೋದು. ಇಷ್ಟೆಲ್ಲ ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡ್ಕೊಳಕ್ಕಿಲ್ಲ ಅಂದರೆ ದಯವಿಟ್ಟು ಟ್ರೇಡಿಂಗಿಗೆ ಬರಬೇಡಿ. ಆರಾಮಾಗಿ ನೀವೇನು ಮಾಡ್ತಿದ್ದೀರಾ ಅದನ್ನು ಮಾಡ್ಕೊಂಡೆ ನೆಮ್ಮದಿಯಾಗಿ ಬದುಕೊಳ್ಳಿ. ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದರೂ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಲ್ಲ, ಇದು ಒಂದು ಬಿಸ್ನೆಸ್ಸು, ಇದು ಒಂದು ಪ್ರೊಫೆಷನ್ ಅನ್ನೋದು ಅರ್ಥ ಆಗಿದ್ರೆ ಅಷ್ಟು ಸಾಕು. ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಕೋತೀನಿ. ಸುಮಾರು ಜನ ಟ್ರೇಡಿಂಗ್ ಕಲಿಬೇಕು ಅಂತಿದ್ದೀರಾ, ಗೈಡ್ ಮಾಡೋರಿಲ್ಲ, ಒಂದು ದಾರಿ ತೋರಿಸೋರಿಲ್ಲ, ಡೌಟ್ಸ್ ಕೇಳೋಕ್ಕೆ ಯಾರೂ ಇಲ್ಲ. ಒಬ್ಬರೇ ಕುತ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಾ, ಆಗ್ತಾನೂ ಇಲ್ಲ, ಲಾಸ್ ಆಗ್ತಾ ಇದೆ. ಅಂಥವ್ರಿಗೆ ಒಳ್ಳೇದಾಗಲಿ, ನಮ್ಮ ಜನಗಳಿಗೆ ಒಳ್ಳೇದಾಗಲಿ ಅಂತಲೇ ನಾವು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇರೋ ಡಿಸ್ಕಾರ್ಡಲ್ಲಿ ಅದನ್ನು ಕಾಂಜಿ ಪಿಂಜಿ ನಾನು ನಿಮಗೆ ಸಿಗ್ನಲ್ ಕೊಡ್ತೀನಿ, ಟೆಲಿಗ್ರಾಮಿಗೆ ಬನ್ನಿ, ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಈ ಥರ ಇಲ್ಲ. ಪ್ರೊಫೆಷನ್ ಟ್ರೇಡರ್ಸ್ ಏನು ಮಾಡ್ತಾ ಇದ್ದಾರೆ, ಡಿಸ್ಕಾರ್ಡಲ್ಲಿ ಲೈವ್ ಬರ್ತೀವಿ, ಮಾತಾಡ್ತೀವಿ, ಅದೇ ಮಾಡ್ತಾ ಇರೋದು ನಾವು. ಇನ್ಸ್ಟಾಗ್ರಾಮಲ್ಲೂ ನೋಡ್ಬೋದು, ಫಸ್ಟ್ ಅಕೌಂಟ್ ಡಿಸೇಬಲ್ ಮಾಡಿದ್ದಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದ್ಸಲಿ ಬಿಲ್ಡ್ ಮಾಡ್ತಾ ಇದ್ದೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡಿಸ್ಕಾರ್ಡ್ದು ಇರುತ್ತೆ. ಇನ್ನು ಟ್ರೇಡಿಂಗ್ ಕಲಿಬೇಕು ಅಂತಿರೋರ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಬರ್ತಾ ಇರುತ್ತೆ ವಾರಕ್ಕೆ 2-3 ವೀಡಿಯೋ. ಕಂಪ್ಲೀಟಾಗಿ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಂಪ್ಲೀಟಾಗಿ ಹೇಳ್ಕೊಡೋಕ್ಕಾಗೋದಿಲ್ಲೇನೆ. ಇನ್ಸ್ಟಾಗ್ರಾಮಲ್ಲಿ ಏನಿದ್ರು ಫೇಮು ನೇಮ್ ಅಷ್ಟೇ. ಸೊ ನೀವು ಒಬ್ಬ ಟ್ರೇಡರ್ ಆಗ್ಬೇಕು ಅಂದ್ಕೊಂಡಿದ್ರೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿ ಟ್ರೇಡಿಂಗ್. ಸುಮ್ಮನೆ ಆಟಕ್ಕಂತ ಇಟ್ಕೋಬೇಡಿ ದಯವಿಟ್ಟು.